ಹೆಲೋ ನಮಸ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ಡೋಪಮೈನ್ ಬಗ್ಗೆ ಮತ್ತು ಆಕ್ಸಿಟೋಸಿನ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಸೆರೋಟೋನಿನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಾರ್ಮೋನ್ಸು ನಮ್ಮ ಬಾಡಿಲಿ ಜಾಸ್ತಿ ರಿಲೀಸ್ ಆಗಬೇಕಂತೇಳಿದ್ರೆ ಕೆಲವೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ನ ನಮ್ಮ ಡೈಲಿ ರೊಟೀನಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಟ್ರಕ್ಕಿಂಗ್ ಹೋಗೋದ್ರಿಂದ, ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದ, ಯೋಗಾಸನ ಮಾಡೋದ್ರಿಂದ, ಆಮೇಲೆ ಚೆನ್ನಾಗಿ ನಗೋದ್ರಿಂದ, ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ಸೊ ಈ ಥರ ಮನಸ್ಸಿಗೆ ನೆಮ್ಮದಿ ಕೊಡೋ ಅಂಥ ಆ್ಯಕ್ಟಿವಿಟೀಸ್ನೆಲ್ಲ ಮಾಡೋದ್ರಿಂದ ಈ ಸೆರೋಟೋನಿನ್ ನಮ್ಮ ಬಾಡಿಲಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ ನೋಡೋದಾದರೆ, ಎಂಡೋರ್ಫಿನ್ ಹಾರ್ಮೋನ್ ನಮ್ಮ ಬಾಡಿಲಿ ಚೆನ್ನಾಗಿ ಜಾಸ್ತಿ ರಿಲೀಸ್ ಆಗಬೇಕಂತ ಹೇಳಿದ್ರೆ ಎಕ್ಸಸೈಸ್ ಮಾಡಬೇಕು. ಫಿಸಿಕಲಿ ಮಾಡುವಂಥ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ, ನಗೋದ್ರಿಂದ, ಡ್ಯಾನ್ಸ್ ಮಾಡೋದ್ರಿಂದ, ಸೊ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಡೈಲಿ ರೊಟೀನಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ 4 ಹಾರ್ಮೋನು ನಮ್ಮ ಬಾಡಿಲಿ ಈ ಹ್ಯಾಪಿ ಹಾರ್ಮೋನ್ಸ್ ಚೆನ್ನಾಗಾಗಬೇಕಂತ ಹೇಳಿದ್ರೆ ಈ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ನ ಡೈಲಿ ಒಂದು ದಿವಸ ಮಾಡೋದು ಅಂತಲ್ಲ, ಎವ್ರಿ ಡೇ ಇದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಲಿ ಹ್ಯಾಪಿ ಹಾರ್ಮೋನ್ಸ್ ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಎಲ್ಲ ಹ್ಯಾಪಿ ಹಾರ್ಮೋನ್ಸು ನನಗೆ ಬೆಳಿಗ್ಗೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಸಿಗುತ್ತೆ. ಸೊ ಅದನ್ನು ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾ? ಹಾಗಿದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು. ಥ್ಯಾಂಕ್ ಯು. ಬಾಯ್.